ಸರ್, ಟು ಮೇಕ್ ಇಟ್ ಸಿಂಪಲ್ ಮೋರ್, ನೀವು ಯಾಕೆ ಬರ್ಡೇ ಕೇಕ್ಸ್ ಕಟ್ ಮಾಡಲ್ಲ ಸರ್? ನೀವು ಯಾಕೆ ಬರ್ತ್ಡೇ ಕೇಕ್ಸ್ ಕಟ್ ಮಾಡೋದೇ ಇಲ್ವಂತೆ? ಬರ್ಡೇ ಕೇಕ್ ಕಟ್ ಮಾಡದೇ ಇರೋದಕ್ಕೆ ಏನಿಲ್ಲ. ಯೂಶ್ವಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಕ್ಕಂಥದ್ದು ಈಗ ಆಧುನಿಕ ಒಂದು ರೀತಿಯ ಒಂದು ಪ್ರಾಕ್ಟೀಸ್ ಅಥವಾ ಪ್ರತೀತಿ ಆಗಿದೆ. ಹಿಂದೇನು ಇವೆಲ್ಲ ಯಾವುದು ಇರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಬರ್ಡೇನಲ್ಲಿ ಕೇಕ್ ಕಟ್ ಮಾಡ್ತಕ್ಕಂಥದ್ದು ಸಂಪ್ರದಾಯ, ಅದರಲ್ಲೇನು ತಪ್ಪೇನೂ ಇಲ್ಲ. ವಿ ಡೋಂಟ್ ಫೈಂಡ್ ಎನಿ ಫಾಲ್ಟ್ ವಿತ್ ಇಟ್. ಯೂಶ್ವಲಿ ನಾನು ಹೇಳೋದಾದರೆ ಐ ಆಮ್ ಫುಡಿ ಜೊತೆಗೆ ಐ ಲೈಕ್ ಫ್ರೂಟ್ಸ್ ವೆರಿ ಮಚ್. ಎನಿ ಟೈಪ್ ಆಫ್ ಫ್ರೂಟ್ಸ್, ಎನಿ ಟೈಪ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಐ ಕ್ಯಾನ್ ಈಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ದಟ್ ಒನ್. ಈಗ ಬರ್ಡೇ ಇದನ್ನು ಸೆಲೆಬ್ರೇಟ್ ಮಾಡುವಾಗ ಸಾಮಾನ್ಯವಾಗಿ ಯಾವುದೇ ನಮ್ಮದೇ ಅಂತಲ್ಲ, ಬೇರೆ ಬರ್ಡೇಗಳಲ್ಲೂ ಕೂಡ ನೀವು ಹೋದಾಗ ಬರ್ಡೇ ಕಟ್ ಮಾಡಿದಾಗ, ಕೇಕ್ ಕಟ್ ಮಾಡಿದಾಗ ಅದನ್ನು ನೀವು ಕೊಡೋಕ್ಕೆ ಹೋದಾಗ ಯೂಶ್ವಲಿ ಜನ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಅದು ಬಿಕಾಸ್ ಆಫ್ ಶುಗರ್ ಇಂಟೇಕ್ ಅಥವಾ ಇದನ್ನು ಹೈ ಕ್ಯಾಲರಿನೋ ವಾಟ್ ಎವರ್ ಇಟ್ ಈಸ್ ದೇರ್. ಕಟ್ ಮಾಡೋದು ಪ್ರೀತಿಯಿಂದ ನೀವು ಕಟ್ ಮಾಡಿ ತಿನ್ಸೋಕ್ಕೆ ಅಂತ ಹೋಗ್ತೀರಾ, ಮುಜುಗರ ಪಟ್ಕೊಳ್ತಾರೆ, ಸಂವಿಧ ಆಗುತ್ತೆ. ಹಾಗಿರುವಾಗ ವೈ ನಾಟ್ ರೀಪ್ಲೇಸ್ ಇಟ್ ವಿತ್ ಸಮಥಿಂಗ್ ವಿಚ್ ಪೀಪಲ್ ಲೈಕ್, ವಿಚ್ ಪೀಪಲ್ ರಿಲೀಶ್, ವಿಚ್ ಪೀಪಲ್ cannot say no to. Watermelon is one such thing, or any fruit for that matter. Watermelon ಆಗಬೇಕು ಅಂತಿರಲಿ, ಇವನ್ ಹಲಸಿನ ಕೂಡ ಅಲ್ಲ. ಅದು ರೀಸನ್ ಯಾಕೆ ತರಿಸಿದ್ದು ಅಂದರೆ ನೀವು ಹೇಳಿದ್ರಿ ಹಲಸಿನ ತಿನ್ನು ಮನುಷ್ಯ ಎಷ್ಟು ಒಳ್ಳೆಯವನು ಇರ್ತಾನೆ ಅಂತ ಹೇಳಿರೋಂಥದ್ದೊಂದು ಬಂದಿತ್ತು, ಅದಕ್ಕೋಸ್ಕರ. ಹಲಸು ಇಟ್ಸ್ ಆಲ್ಸೋ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳ್ಬೋದು. ಸಿಮಿಲರ್ಲಿ ಇಸ್ ದ ವಾಟರ್ಮೆಲನ್, ಇಟ್ ಹ್ಯಾಸ್ ಇಟ್ಸ್ ಓನ್ ಕಲರ್ ಇದೆ, ಫ್ಲೇವರ್ ಇದೆ, ಆ್ಯಂಡ್ ನೋಬಡಿ ವಿಲ್ ಸೇ ನೋ ಟು ಇಟ್. ಆ್ಯಂಡ್ ಎಷ್ಟು ತಿಂದರೂ ಕೂಡ ಏನು ಅದರಲ್ಲೇನು ಇದಿಲ್ಲ. ಹೀಗಾಗಿ ಅದನ್ನು ವಿ ಜಸ್ಟ್ ಸ್ಟಾರ್ಟೆಡ್ ಇಟ್ ಆ್ಯಸ್ ಅ ಫ್ರೆಂಡ್ಸ್. ವಿ ಸ್ಟಾರ್ಟೆಡ್ ಇಟ್ ಬೇಸಿಕಲಿ ಜಸ್ಟ್ 6-7 ವರ್ಷದ ಹಿಂದೆ. ಸುಮ್ಮನೆ ಇದನ್ನು ಕೇಕ್ ಕಟ್ ಮಾಡೋ ಬದಲು ಲೇಟೆಸ್ಟ್ ಕಟ್ ವಾಟರ್ಮೆಲನ್ ಅಂತ, ಇವನ್ ಕೇಕ್ ತಂದಿದ್ರು ಕೂಡ ತೆಗೆದು ಕಟ್ ವಾಟರ್ಮೆಲನ್ ಅಂತ ಕಟ್ ಮಾಡ್ತಾರೆ. ಈಗ ಕಮಿಷನರ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಈಗ ವಿಡಿಯೋ ಎಲ್ಲ ವೈರಲ್ ಆಗಿ ಸ್ವಲ್ಪ ಬೇರೆ ಜನರು ಕೂಡ ಅದು ತಲುಪದಾಗೆ ಆಯಿತು ಅಷ್ಟೇ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.